ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ, ಇವತ್ತು ಬ್ಲಾಗನ್ನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಮ್ಮ ನೆಲ ಉಳಿಸ್ತಾ ಐತೆ ವಾರ ಮಾಡೋಸ್ಕರ. ಶನಿವಾರ ಎಲ್ಲನೂ ಕ್ಲೀನಿಂಗ್ ನಡೀತಿದೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ತೊಳಿತಿದ್ದಾರೆ ನಮ್ಮಮ್ಮ, ಬಾಗಿಲು ಎಲ್ಲ ತೊಳಿತಿದ್ದಾರೆ, ನೀರು ಹಾಕಿ ಎಲ್ಲನೂ ತೊಳಿತಾ ಇದ್ದಾರೆ. ಇವತ್ತು ನಾನು ಮಾತಾಡ್ತಿರೋದು ಎಲ್ಲರಿಗೂ ಖುಷಿ ಆಯಿತಾ? ಇನ್ನು ಮುಂದೆ ನಾನು ಮಾತಾಡ್ತೀನಿ ವ್ಲಾಗಲ್ಲಿ. ವಿಡಿಯೋ ಕೊನೆ ತನಕ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ನಮ್ಮಮ್ಮ ರಂಗೋಲಿ ಹಾಕ್ತೈತೆ, ಹಂಗೆ ನಮ್ಮಪ್ಪ ಪೂಜೆ ಮಾಡ್ತೈತೆ. ಅಂತೂ ಇಂತೂ ನಮ್ಮ ಮನೆಯವರು ಪೂಜೆ ಮಾಡೋಂಗೆ ಆಗಿದ್ದಾರೆ ಫ್ರೆಂಡ್ಸ್. ನೋಡಿ, ಮತ್ತು ನನ್ನ ಮಗಳು ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಈ ರಂಗೋಲಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಡೈಲಿ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇತ್ತೀಚೆಗಂತೂ ಅವಳೇ ರಂಗೋಲಿ ಹಾಕೋದು, ಎಲ್ಲ ಬಾಗಿಲೆಲ್ಲ ತೊಳೆಯೋದು, ಬಟ್ಟೆಲ್ಲ ಇಡೋದು ಎಲ್ಲ ಕೆಲಸ ಅವಳೇ ಮಾಡ್ತಾ ಇದ್ದಾಳೆ. ಬಟ್ ಇದೆಲ್ಲ ತುಂಬಾ ಮಿಸ್ ಮಾಡ್ಕೊತಿದ್ದೆ. ವೀಡಿಯೋದಲ್ಲಿ ಹಾಕೋದಕ್ಕೆ ಆಗ್ತಾನೆ ಇರಲಿಲ್ಲ. ಇನ್ನು ಮುಂದೆ ಡೈಲಿ ಬ್ಲಾಗ್ನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಡೈಲಿ ಒಂದೊಂದು ರಂಗೋಲಿನ ಹಾಕ್ತಾಳೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು. ನೋಡಿ, ನಮ್ಮ ಮನೆಯವರು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆಗೆ. ಇವತ್ತು ಅವರೇ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಶನಿವಾರ ಅಲ್ವಾ, ಶನಿವಾರ ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ಪೂಜೆ ಮಿಸ್ ಮಾಡಲ್ಲ. ಹಾಗಾಗಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಹೂವು ಎಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ರಾಯರು ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ. ನನಗಿಂತ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಮನೆಯವರು ರಾಯರನ್ನ. ಅದಕ್ಕೆ ಅವರು ಬೇಗ ರಿಕವರಿ ಮಾಡಿಕೊಟ್ರು ನಮಗೆ ನಮ್ಮ ರಾಯರು. ಯಾವತ್ತೂ ನಾನು ಮರೆಯೋದಿಲ್ಲ ರಾಯರನ್ನ. ನೋಡಿ, ನನ್ನ ಮಗ ಮುನ್ಸ್ಕೊಂಡು ಕೂತ್ಕೊಂಡಿದ್ದಾನೆ. ನೋಡಿ, ನನ್ನ ಮಗಳು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಇದು ಮನಿ ಪ್ಲಾಂಟ್ಗೆ ಹೂವು ಸಿಕ್ಸೋಗಿದ್ದಾರೆ ನಮ್ಮ ಮನೆಯವರು. ಅದು ದುಡ್ಡಿನ ಗಿಡ ಅಂತೆ ಅಲ್ವಾ, ಅದಕ್ಕೆ ಅವಳು ಅದನ್ನ ಆಡ್ಕೋತಾ ಇದ್ದಾಳೆ. ಅದು ದುಡ್ಡಿನ ಗಿಡ. ಅಯ್ಯೋ, ಉದ್ರೋತು. ಅದನ್ನ ರಂಗೋಲಿ ಮೇಲೆ ಇಡು. ಮನಿ ಪ್ಲಾಂಟ್ ಅದು. ಮನಿ ಪ್ಲಾಂಟ್ ತುಳಸಿ ಗಿಡ ಎಷ್ಟು ಉದ್ದ ಬೆಳೆದೈತೆ, ಚೆನ್ನಾಗಿ ಬೆಳ್ಕೊಂಡೈತೆ ತುಳಸಿ ಗಿಡ. ಈ ಸರಿ ತೆನೆ ಕಿತ್ತಾಕ್ಬೇಕಷ್ಟೇ, ಚೆನ್ನಾಗಿ ಬೆಳೆ. ಮತ್ತೆ ನೋಡಿ, ಪೂಜೆ ನಡೀತಾ ಇದೆ. ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಏನು ಮರೆತ್ರೂ ನಮ್ಮ ಮನೆಯವರು ದೇವ್ರನ್ನ ಮಾತ್ರ ಮರ್ತಿಲ್ಲ, ವಾರ ಮಾತ್ರ ಮರೆಯಲ್ಲ. ಯಾವುದೇ ಕಾರಣಕ್ಕೂ ಪೂಜೆ ಅಂತೂ ನಿಲ್ಲಿಸಲ್ಲ. ಡೈಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ವಾರಕ್ಕೆ ಒಂದ್ಸಲಿನಾದರೂ ಮಾಡೇ ಮಾಡ್ತಾರೆ. ಡೈಲಿ ಸುಮ್ಮನೆ ದೇವ್ರಿಗೆ ಕೈ ಮುಗಿದು ಹೋಗ್ತಾರೆ. ಈ ಶನಿವಾರ ಮಾತ್ರ ವಾರ ಮಾಡೇ ಮಾಡ್ತಾರೆ, ಮಿಸ್ ಮಾಡೋದಿಲ್ಲ. ಎಂಟಿರಂಗೈತೆ ನೋಡಿ, ಹುಡುಕ್ತಾನೆ ಅಷ್ಟೇ ಇವನು, ಏನೇನು ಕೆಲಸ ಮಾಡಲ್ಲ ನನ್ನ ಮಗ ಇವನು. ನನ್ನ ಮಗು ಎಲ್ಲಾಯ್ತು ಬಂಗಾರಿ? ಐಶೆ, ಮನೆಗೆ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು. ಹೆಣ್ಮಕ್ಳಾದರೆ ಎಲ್ಲನೂ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗಿತ್ತು. ನೋಡಿ, ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ತಾ ಇದ್ದೀನಿ. ಮತ್ತು ಸಾಂಬಾರಿತ್ತು ಸ್ವಲ್ಪ, ಇದು ಮೂಲಂಗಿ ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಮತ್ತು ಈ ಕಡೆ ರೈಸಿಗಿಟ್ಟಿದ್ದೀನಿ. ನೋಡಿ, ಮೂಲಂಗಿ ಸಾಂಬಾರು ರಾತ್ರಿದು ಚೆನ್ನಾಗಿತ್ತು ಅಂತ ಬಿಸಿಗಿಟ್ಟಿದ್ದೀನಿ. ಒಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ. ನೋಡಿ, ಇನ್ನೇನು ಟೀ ಹೋಗ್ತಾ ಐತೆ. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸಾಂಬಾರು ಏನಾದರೂ ಅದ್ರ ಜೊತೆ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ. ಟೀ ಆಯಿತು. ಇನ್ನೇನು ಟೀ ಶೋಧಿಸ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಟೀ ಬಿಸಿ ಬಿಸಿ ಟೀ ಸಂಜೆ ಟೈಮಲ್ಲಿ. ಅದೇನೋ ಗೊತ್ತಿಲ್ಲ, ಟೀ ಕುಡಿಲಿಲ್ಲ ಅಂದರೆ ನನಗೆ ತಲೆನೋವು ಬಂದುಬಿಡುತ್ತೆ. ಹಂಗಾಗಿ ಆವಾಗವಾಗ ಟೀ
ಒಂದು ದಿನಕ್ಕೆ 2 ಸರಿ ಟೀ ಕುಡಿತೀನಿ ಅಷ್ಟೇ, ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು. ನೋಡಿ ನಮ್ಮ ಮನೆಯವರು ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಮಲ್ಕೊಂಡವ್ರಿ. ಅವ್ರಿಗೆ ಟೀ ಕೊಡೋಣ ಅಂತ ರೂಮಿಗೆ ಬಂದೆ. ನಾನು ಮಾಡ್ಕೊಂಬಂದಿರೋ ಟೀನ ನನ್ನ ಮಗಳು ನಾನು ಮಾಡಿರೋ ಟೀ ಸಖತ್ತಾಗೈತೆ ನೋಡು ಅಂತ ಹೇಳ್ತೀನಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಟೀ ಕುಡಿದು ಮಕ್ಳ ಜೊತೆ ಎಲ್ಲ ಮಾತಾಡಿಕೊಂಡು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಹಾಗೆ ಈ ಕಡೆ ಅಡುಗೆನೂ ಮಾಡ್ತಾ ಇರ್ತೀನಿ ನಾನು. ನೋಡಿ ನಾನು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಅನ್ನನ ಬಸಿತೀನಿ, ಅದು ನೀರನ್ನ ಅಂದರೆ ಇಲ್ಲಾಂದರೆ ಬಸಿಲಿಲ್ಲ ಅಂದರೆ ಮುದ್ದೆ ಆಗುತ್ತೆ. ನಮ್ಮ ಮನೆಗೆ ಮುದ್ದೆ ಅನ್ನ ಊಟ ಮಾಡಲ್ಲ, ಅಂದರೆ ಉದುದ್ರಾಗಿರಬೇಕು. ಒಬ್ಬೊಬ್ಬರಿಗೆ ಆ ಥರ ಇಷ್ಟ, ಮೆತ್ತಗಿರೋ ಅನ್ನ ಇಷ್ಟ. ನಮ್ಮ ಮನೆಯಲ್ಲಿ ಉದುದ್ರಾಗಿರಬೇಕು. ಹಾಗಾಗಿ ಈ ನಡುವೆ ಕೂಡ ಸೊಸೈಟಿ ಅಕ್ಕಿ ಅನ್ನ ಉದುದ್ರಾಗಲ್ಲ, ನೀರು ಬಸಿಲೇಬೇಕು. ಗಂಜಿ ಬಸ್ತೆ ಮಾಡಿದ್ರೇ ಅನ್ನ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಹಾಗಾಗಿ ಗಂಜಿನ ಬಸಿತಾ ಇದ್ದೀನಿ. ಹಂಗೆ ಅಡುಗೆ ಮಾಡ್ತಾ ಇರುವಾಗ ನಮ್ಮ ಮನೆಯವ್ರು ಬಂದು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅವ್ರ ಜೊತೆ ಮಾತಾಡ್ಕೊಂತ ಅಡುಗೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಅಷ್ಟೇನೆ, ನಾವು ಮದುವೆ ಆದಾಗಿಂದನೂ ಅಷ್ಟೇ, ಒಂದು ಸಲಿನಾದರೂ ಅಡುಗೆ ಮಾಡುವಾಗ ಮನೇಲಿದ್ದರೆ ಒಂದು ಟ್ರಿಪ್ ಆದರೂ ಬಂದು ಅಡುಗೆ ಮನೆ ನೋಡಿಕೊಂಡು ಏನು ಮಾಡ್ತಾ ಇದ್ದೀನಿ ಏನು ಅಂತ ನೋಡ್ಕೊಂಡು ಹೋಗ್ತಾರೆ. ಇನ್ನು ನೋಡ್ತಾ ಇರ್ಬೋದು, ಟೊಮೊಟೊ ಚಟ್ನಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೊಂದ್ಸ್ಕೊಂಡು ಟೊಮೊಟೊ ಚಟ್ನಿ ಅಂತ ಮಾಡಿದೆ. ಸಖತ್ತಾಗಿತ್ತು. ಬರೀ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಟೊಮೊಟೊ ಹುರಿದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿರೋದಷ್ಟೇ. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಆಮೇಲೆ ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಮುದ್ದೆಗೂ ಚೆನ್ನಾಗಿತ್ತು, ಅನ್ನಕ್ಕೂ ಚೆನ್ನಾಗಿತ್ತು. ನಾನು ಅಂದರೆ ಒಂದೊಂದ್ಸಲಿ ಟ್ರೈ ಮಾಡ್ತೀನಿ, ಈ ಥರ ಚೆನ್ನಾಗಾಗುತ್ತೆ. ಇದು ಟೊಮೊಟೊ ಚಟ್ನಿ ಅಂತನಾದರೂ ಹೇಳ್ಬೋದು, ಟೊಮೊಟೊ ಸಾರು ಅಂತನಾದರೂ ಹೇಳ್ಬೋದು, ಆ ಥರ ಇತ್ತು. ನೋಡ್ತಾ ಇರ್ಬೋದು ನೀವು, ಚಟ್ನಿ ಥರನೇ ಇದೆ. ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಮುದ್ದೆಗೆ ಅನ್ನಕ್ಕೆ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಸಾರು ಥರ ಮಾಡಿದ್ದೆ. ಹಂಗೆ ಚಟ್ನಿಗೂ ಚೆನ್ನಾಗಿರುತ್ತೆ. ಚಪಾತಿ ಈ ಥರದ್ದೆಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ ಈ ಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಮಧ್ಯಾಹ್ನ ಟೈಮ್ಗೆಲ್ಲ ಅಳಿಸೋಗ್ಬಿಡುತ್ತಲ್ವ ಈ ಬೇಸಿಗೆ ಟೈಮ್ನಲ್ಲಿ, ಆವಾಗ ಈ ಥರದ್ದು ಮಾಡ್ಕೊಂಡ್ರೆ ಹಂಗೆ ಇರುತ್ತೆ, ಏನಾಗಲ್ಲ, ಅಣಿಸೋದಿಲ್ಲ, ಆ ಥರ ಏನೂ ಆಗಲ್ಲ. ಹಂಗೆ ನಾನು ಸ್ವಲ್ಪ ಏನಾದರೂ ಪಾತ್ರೆಗಳು ಇತ್ತು ಅಂತಂದರೆ ಆವಾಗಲೇ ತೊಳ್ಕೊಂಬಿಡ್ತೀನಿ. ಜಾಸ್ತಿ ಪಾತ್ರೆ ಮಾಡ್ಕೊಳ್ಳಲ್ಲ ನಾನು, ಅಂದರೆ ಆಮೇಲೆ ಕೂಡ ಹಾಕ್ಕೊಂಡು ನಾನೇ ಒಬ್ಬಳೇ ತೊಳಿಬೇಕಲ್ವ, ಹಂಗಾಗಿ ತೊಳೆಯಲ್ಲ, ಜಾಸ್ತಿ ಮಾಡ್ಕೊಳ್ಳಲ್ಲ ಪಾತ್ರೆನ. ಹಂಗೂ ನನ್ನ ಮಗಳು ಎಲ್ಪ್ ಮಾಡ್ತಾಳೆ, ಪಾತ್ರೆ ಎಲ್ಲ ತೊಳ್ಕೊಡ್ತಾಳೆ, ಅದರಲ್ಲಿ ಏನಿಲ್ಲ. ನೋಡಿ ನನ್ನ ಮಗ ಅವ್ರ ಅಪ್ಪನ ಜೊತೆಗೆ ಎಷ್ಟು ಆಟ ಆಡ್ತಾ ಇದ್ದಾನೆ. ಮತ್ತು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ಅನ್ನ ಮತ್ತು ಸಾಂಬಾರು ಎರಡೂ ರೆಡಿ ಆಗೈತೆ. ಸ್ವಲ್ಪ ಮುದ್ದೆ ಮಾಡಿಕೊಡೋಣ, ನಮ್ಮ ಮನೆಯವರು ಈ ನಡುವೆ ದಪ್ಪ ಆಗಿದ್ದಾರೆ, ಹಂಗಾಗಿ ಡೈಲಿ ನೈಟ್ ಟೈಮು ರೈಸ್ ಕೊಡ್ತಾ ಇಲ್ಲ, ಬರೀ ಮುದ್ದೆನೇ ಕೊಡ್ತಾ ಇದ್ದೀನಿ. ಡೈಲಿ ರಾತ್ರಿ ಹೊತ್ತು ಮುದ್ದೆನೇ ಕೊಡ್ತೀನಿ, ಸ್ವಲ್ಪ ಅದ್ರ ಜೊತೆ ಅನ್ನ ಕೊಡ್ತೀನಿ ಅಷ್ಟೇನೆ. ಹಂಗಾಗಿ ಡೈಲಿ ನಾನು ನಮ್ಮ ಮನೆಯವರು ಮುದ್ದೆನೇ ತಿಂತಾಯಿದ್ದೀವಿ ನೈಟ್ ಟೈಮು. ಇವಾಗ ತುಂಬ ಜನ ಅಂದ್ಕೊತಾ ಇದ್ದಾರೆ, ಅಂದರೆ ಶೋಕಿ ಮಾಡ್ತಾ ಇದ್ದಾಳೆ, ಮನೇನ ಈ ಥರ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಏನಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಅಂದರೆ, ಸುಮ್ಮನೆ ಕೆಲಸ ಇಲ್ಲದೆ ಖಾಲಿ ಇದ್ದೀನಿ ಅಂತಂದರೆ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ಅಂದರೆ ಏನು ಮಾಡೋದು, ಏನು ಎತ್ತ, ಮನೆಯದು ಅದು ಇದು ಎಲ್ಲ ನನಗೆ ಯೋಚನೆ ತುಂಬ್ಕೊಂಬಿಡುತ್ತೆ. ಈ ಥರ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಆದರೆ ನನಗೂ ಕೂಡ ಅದೆಲ್ಲ ಮರೆಯುತ್ತೆ, ಹೆಂಗೋ ಜೀವನ ಸಾಗಿಸ್ಕೊಂಡು ಹೋಗ್ಬೋದು ಅನ್ನೋದು ಒಂದೇ ಕಾರಣಕ್ಕೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ಇದರಲ್ಲಿ ಅಮೌಂಟ್ ಬರುತ್ತೆ ಅಂತ ಗೊತ್ತು ನನಗೆ, ಹಂಗಾಗಿ ಕಷ್ಟಪಟ್ಟರೆ ಯಾವುದೇ ಕಾರಣಕ್ಕೂ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಹಂಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಮತ್ತು ನೀವು ಕೂಡ ಅಷ್ಟೇನೆ, ಆ ಥರ ಎಲ್ಲ ಮಾತಾಡೋರಿಗೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾತಾಡಿ ನಮ್ಮ ಮನಸ್ಸಿಗೂ ನೋವು ಮಾಡೋಕ್ಕೆ ಹೋಗಬೇಡ್ರಿ. ನಾನು ಶೋಕಿ ಮಾಡೋದಾಗಿದ್ದರೆ ಈ ಥರ ಇರ್ತಿರ್ಲಿಲ್ಲ. ಆ ಥರ ಮಾತಾಡೋರು ಮೇಯ್ನ್ ರೀಸನ್ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಅದನ್ನು ಹೇಳ್ಬಿಡ್ತೀನಿ ನಾನು. ಮೊಬೈಲಿಗೆ ಕರೆನ್ಸಿ ಹಾಕಿಸ್ತೀವಿ ಅಲ್ವಾ ನಾವು, ಕರೆನ್ಸಿ ಹಾಕ್ಸಿದ್ಮೇಲೆ ಅದು ವೇಸ್ಟು. ಮೊಬೈಲ್ ನೋಡಿಕೊಂಡು ಬೇರೆ ಯಾರ್ಯಾರ್ದೋ ವಿಡಿಯೋ ನೋಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ಇರೋದ್ರ ಬದಲು ನಾವೇ ಏನಾದರೂ ಒಂದು ಮಾಡಿದ್ರೆ ನಮಗೂ ಅದರಲ್ಲಿ ಅಮೌಂಟು ಅಂತ ಒಂಚೂರು ಬರುತ್ತೆ. ಹಂಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ, ಸುಮ್ಮನೆ ಏನು ಮಾಡ್ತಾಯಿಲ್ಲ. ಇದು ಎಡಿಟ್ ಮಾಡೋದು, ವಿಡಿಯೋ ಮಾಡೋದು ತುಂಬಾ ಇರುತ್ತೆ ಇದರಲ್ಲೂ ಕೂಡ.
ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು ಮಾತಾಡೋ ಅಂಥವ್ರು. ಮತ್ತು ನಾನು ಕರೆನ್ಸಿ ಹಾಕಿಸ್ಲೇಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಸ್ಟುಡಿಯೋದಲ್ಲಿ ಫೋಟೋಗಳೆಲ್ಲ ಬರ್ತವೆ ಅಲ್ವಾ, ವಾಟ್ಸಪ್ಪಲ್ಲಿ ಅದರಲ್ಲೆಲ್ಲ ಕಳಿಸ್ತಾರಲ್ವ, ಅದಕ್ಕೆ ನೆಟ್ ಇರಲೇಬೇಕು. ನೆಟ್ ಇದ್ದರೆ ಮಾತ್ರ ಕರೆನ್ಸಿ ಹಾಕಿಸ್ಕೊಂಡ್ರೆ ಮಾತ್ರ ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕಾಗೋದು. ಅದೊಂದೇ ರೀಸನ್ಗೆ ನಾನು ಅದು ಕರೆನ್ಸಿ ವೇಸ್ಟ್ ಆಗಬಾರ್ದಲ್ವ ಅಂತ ಇದನ್ನು ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಬೇಡ 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 ಅಂತ ಹೇಳ್ಬಿಟ್ಟು. ಇವಾಗ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೋಡಿ, ಸುಮ್ಮನೆ ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಆಗುತ್ತೆ. ಇಷ್ಟೊತ್ತಿಗೆ ನಾನು ವೀಡಿಯೋಸ್ ಆದರೂ ಹಾಕಿದ್ದಿದ್ರೆ 3 ತಿಂಗಳಿಂದ ನಂದು ಇಷ್ಟೊತ್ತಿಗೆ ಮೋನೋ ಆಗಿ ಅಮೌಂಟ್ ಆದರೂ ಬರ್ತಿತ್ತು. ನಾನು ತಪ್ಪು ಮಾಡಿಕೊಂಡೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಇನ್ನು ಮುಂದೇನು ಅದೇ ತಪ್ಪನ್ನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡೋರು ಕೂಡ ನನಗೆ ಇದ್ದಾರೆ ಇದರಲ್ಲಿ. ಯೂಟ್ಯೂಬರ್ಸು ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾರೆ, ಸಿಸ್ಟರ್ಸ್ ಎಲ್ಲ. ಹಂಗಾಗಿ ನಾನು ವೀಡಿಯೋನ ಸ್ಕಿಪ್ ಮಾಡೋದು ಬೇಡ ಯಾವುದೇ ಕಾರಣಕ್ಕೂ ಅಂತ ಅಂದ್ಕೊಂಡಿದ್ದೀನಿ. ಹಂಗೇ ನನ್ನ ವೀಡಿಯೋ ತುಂಬ ಇಷ್ಟಪಟ್ಟು ನೋಡೋ ಅಂಥವ್ರು ಕೂಡ ಇದ್ದಾರೆ. ನಾನು ಹೇಳಿದ್ನಲ್ವ, ನಾನು 3-4 ತಿಂಗಳು ವೀಡಿಯೋ ಹಾಕಿಲ್ಲದಕ್ಕೆ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ರು, ಸಿಸ್ಟರ್ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ. ಹಾಗಾಗಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಇಲ್ಲದೆ ಇರೋರು ಯಾರು ಕೂಡ ನೋಡಬೇಡಿ, ಸುಮ್ಮನೆ ತಡ್ಕೊಂಡೋಗಿ. ಬೇರೆಯವ್ರದ್ದು ಕೂಡ ವೀಡಿಯೋಸ್ ಬರುತ್ತೆ, ಅವ್ರದ್ದು ನೋಡ್ಕೊಳ್ಳಿ ಪ್ಲೀಸ್. ನಮ್ಮ ವಿಡಿಯೋಗೆ ನೋಡಿಬಿಟ್ಟು ಈ ಥರ ಮಾತಾಡೋದಕ್ಕೆಲ್ಲ ಹೋಗಬೇಡಿ. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇನ್ನೂ ಮಾತಾಡೋದಿದ್ದರೆ ಮಾತಾಡಿ, ಪರವಾಗಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.